ಹಾಯ್ ಎಲ್ಲ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್ ಸ್ಟೋರೀಸ್ ಬೈ ಸುಮಂತ್. ಸೊ ನೀವೆಲ್ಲರೂ ಪ್ರೀವಿಯಸ್ ವಿಡಿಯೋ ನೋಡಿದ್ರ ಅಂತ ಅನ್ಕೊಂಡಿದ್ದೀನಿ. ಒಂದು ಒಳ್ಳೊಳ್ಳೆ ಪಾಸಿಟಿವ್ ಕಮೆಂಟ್ಸ್ ಸಹ ಕೊಟ್ಟಿದ್ದೀರಾ, ಹಾಗೂ ತುಂಬಾ ಜನಕ್ಕೆ ಶೇರ್ ಮಾಡಿದ್ರೆ ಒಂದು ಒಳ್ಳೆ ಲೈಕ್ ಸಹ ಬಂದಿದೆ. ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ, ಹಾಗೂ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ. ಸೊ ಇವಾಗ ಗೋಲ್ಡನ್ ಟೆಂಪಲ್ ಇಂದ ನಾವು ನೆಕ್ಸ್ಟ್ ಈಗ ಪಾಯಿಂಟ್ ಇರೋದು ನಿಸರ್ಗಧಾಮ. ಸೊ ಆನ್ ದ ವೇ ಹೋಗ್ಬೇಕಾದ್ರೆ ಎಲ್ಲರೂ ಒಂದು ಟೀ ಬ್ರೇಕ್ ಹಾಕೋಣ ಅಂತ ಒಂದು ಫ್ರೆಂಡ್ಸ್ ಜೊತೆ ಎಲ್ಲ ಮಾತಾಡ್ಕೊಂಡ್ವಿ. ಸೊ ನಿಮಗೆ ಗೋಲ್ಡನ್ ಟೆಂಪಲ್ ಇಂದ ನೀವು ಅಪ್ ಟು ನಿಮಗೆ ಕುಶಾಲನಗರ ಸಿಟಿ ಹೋಗೋ ತನಕ ನಿಮಗೆ ತುಂಬಾನೇ ನಿಮಗೆ ಕಾಫಿ ಶಾಪ್ಸ್ ನಿಮಗೆ ಸಿಗುವಂಥದ್ದು. ಅಲ್ಲಿ ನಿಮಗೆ ಫಿಲ್ಟರ್ ಕಾಫೀಸ್ ಪೌಡರ್ಸ್ ಎಲ್ಲ ತುಂಬಾನೇ ಒಂದು ಒಳ್ಳೆ ಕ್ವಾಲಿಟಿ ನಿಮಗೆ ಸಿಗುವಂಥದ್ದು. ಸೊ ನೀವು ಒಂದ್ಸತಿ ಟ್ರೈ ಮಾಡಿ. ನಿಮಗೆ ಆನ್ ದ ವೇ ಬರ್ಬೇಕಾದ್ರೆ ತುಂಬಾನೇ ಸಿಗುತ್ತೆ. ಸೊ ಹೋಗ್ಬೇಕಾದ್ರೂ ಸಿಗುತ್ತೆ, ಬರ್ಬೇಕಾದ್ರೂ ಸಿಗುತ್ತೆ. ತುಂಬಾನೇ ಕಾಫಿ ಸೆಂಟರ್ಸ್ ಎಲ್ಲ ತುಂಬಾನೇ ಇದೆ. ಸೊ ನಾನಂತೂ ಮೀನ್ಸ್ ನಮ್ಮ ಮನೆಗೆ ಬೇಕಿತ್ತು, ಮಮ್ಮಿ ಕಾಲ್ ಮಾಡಿದ್ರು ಕಾಫಿ ಪೌಡರ್ ಬರ್ತಾ ತಗೋಬಾ ಅಂತ. ಸೊ ಹಂಗಾಗಿ ಈಗ ಆನ್ ದ ವೇ ಹೋಗ್ಬೇಕಾದ್ರೆ ಹೆಂಗಿರೋ ಟೀ ಬ್ರೇಕ್ ಆಗ್ತೀವಲ್ಲ, ಸೊ ಅಲ್ಲಿ ನೋಡೋಣ ಏನಾದ್ರು ಚೆನ್ನಾಗಿದ್ರೆ ಒಂದು ಫಿಲ್ಟರ್ ಕಾಫಿನೇ ಬೇಕಂತ ಹೇಳ್ತಿದ್ದಾರೆ ಮಮ್ಮಿ. ಸೊ ನೋಡೋಣ, ಅಲ್ಲಿ ಏನಾರು ಇದ್ರೆ ಪಕ್ಕ ತಗೋತೀನಿ. ಹೋಗ್ತಾ ಇದ್ದೀವಿ. ಅಂದಂಗೆ ನಿಮ್ಗೆಲ್ಲ ಹೇಳ್ತೀನಲ್ಲ, ಒಂದು ಹೊಸ ಕಾನ್ಸೆಪ್ಟ್ ತಂದಿದ್ದೀವಿ ಅಂತ. ಹೌದು, ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇದ್ರೆ ಗೊತ್ತಾಗಿರುತ್ತೆ ಯಾವ್ದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಅಂತ. ಹೌದು, ಬೇರೆ ಯಾವ್ದು ಅಲ್ಲ, ರಾಬಿಟೋ ರಿಯಾಕ್ಷನ್ಸ್ ಅಂತ. ಈಗ ಕುಶಾಲನಗರದಲ್ಲಿ ಟ್ರೈ ಮಾಡೋಣ ಅಂತ, ಅದು ಸಹ ರಾಬಿಟೋ ಸಹ ನಮ್ ಜೊತೆ ಬಂದಿದೆ. ಸೊ ಇಲ್ಲಿ ನಾವು ಟ್ರೈ ಮಾಡಿದ್ವಿ, ಬಟ್ ಗೋಲ್ಡನ್ ಟೆಂಪಲ್ ಅಲ್ಲಿ ಬಿಡ್ಲಿಲ್ಲ. ಈಗ ನೆಕ್ಸ್ಟ್ ನಿಸರ್ಗಧಾಮದಲ್ಲಿ ಟ್ರೈ ಮಾಡೋಣ ಅಂತ ಈಗ ರಾಬಿಟೋ ನಮ್ ಜೊತೆ ಬರ್ತಾ ಇದೆ. ಸೊ ಆನ್ ದ ವೇ ನೋಡೋಣ, ಹೆಂಗಿರೋ ಹೋಗ್ಬೇಕಾದ್ರೆ ಟೂರಿಸ್ಟರ್ಸ್ ಎಲ್ಲ ಬರ್ತಾ ಇರ್ತಾರೆ, ಯಾವ ರೀತಿ ಸಿಗುತ್ತೆ ರಿಯಾಕ್ಷನ್ಸ್ ಅಂದ್ಬಿಟ್ಟು ನಮ್ಮ ಫ್ರೆಂಡು ಹೆಲ್ಮೆಟಿಗೆ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಸೊ ಈಗ ನೋಡೋಣ ಯಾವ್ದಾದ್ರು ರಿಯಾಕ್ಷನ್ಸ್ ಎಲ್ಲ ಸಿಗುತ್ತೆ ಅಂತ. ರಾಬಿಟೋ ರಿಯಾಕ್ಷನ್ ತುಂಬಾನೇ ಚೆನ್ನಾಗಿ ಸಿಕ್ತು. ಅಲ್ಲೊಬ್ರು ಆನ್ ದ ವೇ ಹೋಗ್ಬೇಕಾದ್ರೆ ಒಂದಿಬ್ರು ಏನೋ ಲೈಕ್ ಖುಷಿಯಿಂದ ಒಂದು ರಿಯಾಕ್ಷನ್ ಏನೋ ಈ ತರ ಸಿಂಬಲ್ ಎಲ್ಲ ತೋರಿಸಿದ್ರು. ಸೊ ಇದೇ ರೀತಿ ತುಂಬಾನೇ ಸಿಗ್ತಾ ಇರುತ್ತೆ. ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ, ಒಂದ್ಸತಿ ಚೆಕ್ ಮಾಡಿ. ಇನ್ಸ್ಟಾಗ್ರಾಮ್ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಸೊ ರಾಬಿಟೋ ರಿಯಾಕ್ಷನ್ ಜಸ್ಟ್ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಅಲ್ಲಿ ಮಾತ್ರ ನಾನು ಅಪ್ಲೋಡ್ ಮಾಡ್ತಿರೋದು, ಯೂಟ್ಯೂಬ್ ಅಲ್ಲೆಲ್ಲ ಅಪ್ಲೋಡ್ ಮಾಡಕ್ ಹೋಗಲ್ಲ. ಎಂಟ್ರಿ ಆದ್ವಿ ಈಗ ನಿಸರ್ಗಧಾಮ. ಸೊ ಇಲ್ಲಿ ಏನಪ್ಪಾ ಅಂದ್ರೆ, ಒಂದು ನಿಸರ್ಗಧಾಮ ಪಾರ್ಕಿಗೆ ಹೋಗ್ಬೇಕಂದ್ರೆ ನಿಮಗೆ ಫೀಸ್ ಬಂದು 50 ರೂಪೀಸ್. ನಿಮ್ಮ ಹತ್ರ ಕ್ಯಾಶ್ ಇರಬೇಕು. ಇಲ್ಲಿ ಯಾವುದೇ ರೀತಿ ಜಿ ಪೇ, ಫೋನ್ ಪೇ ಮತ್ತೆ ಲೈಕ್ ಕಾರ್ಡ್ಸ್ ಎಲ್ಲ ಅಪ್ಸೆಟ್ ಮಾಡಲ್ಲ. ನಿಮ್ಗೆ ಕ್ಯಾಶ್ ಮಾತ್ರ ಇಲ್ಲಿ ಅಕ್ಸೆಪ್ಟ್ ಮಾಡ್ತಾ ಇರೋದು. ಕ್ಯಾಶ್ ಇದ್ರೆ ಮಾತ್ರ ಇಲ್ಲಿಗೆ ಎಂಟ್ರಿ ಆಗಿ. ಅದರ್ವೈಸ್ ಏನಪ್ಪಾ ಅಂದ್ರೆ ಇನ್ನೊಂದಿದೆ ನಿಸರ್ಗಧಾಮ, ಇನ್ನೊಂದು ಲೈಕ್ ಇವ್ರದಾಗೆ ಮಾಡಿರೋದು, ಆರ್ಟಿಫಿಷಿಯಲ್ ಆಗಿ ಮಾಡಿದ್ದಾರೆ ಕಾನ್ಸೆಪ್ಟ್. ಸೊ ಏನಪ್ಪಾ ಅಂದ್ರೆ ನಿಮ್ಗೆ ಅಲ್ಲಿ ನಿಮ್ ಪ್ರಾಣಿ ಪಕ್ಷಿಗಳು ನೀವು ಸುತ್ತಾಡ್ಬೇಕು ಹುಡ್ಕಕ್ಕೆ, ಬಟ್ ನಿಮ್ಗೆ ಇಲ್ಲಿ ಎಲ್ಲ ಇಟ್ಟಿರ್ತಾರೆ. ಒಂಥರ ಕೇಜ್ ಇದ್ದಂಗೆ ಇದು. ಆಲ್ಮೋಸ್ಟ್ ನಿಮ್ಗೆ 80 ರೂಪೀಸ್ ಅಲ್ಲಿ ನಿಮ್ಗೆ ಆರಾಮ್ಸೆ ನಿಸರ್ಗಧಾಮಲ್ಲಿ ಏನನ್ನ ನೋಡ್ಬೇಕು ಅವೆಲ್ಲ ನೀವು ನೋಡ್ಬೋದು. ಸೊ ನೋಡಿ, ನಿಮ್ಗೆ ಯಾವ ರೀತಿ ಕನ್ವೀನಿಯಂಟ್ ಆಗುತ್ತೋ ನೋಡಿ. ನಿಮ್ ಟೈಮ್ ಸ್ಪೆಂಡ್ ಮಾಡ್ಬೇಕಂದ್ರೆ ಪಾರ್ಕಿಗೆ ಹೋಗಿ. ಇಲ್ಲ ನಿಮ್ಗೆ ಟೈಮ್ ಇಲ್ಲ, ನೀವು ಫ್ಯಾಮಿಲಿ ಜೊತೆ ಎಲ್ಲ ಬಂದರೆ ಯಾರು ಜಾಸ್ತಿ ನಡೆಯಲ್ಲ ಅಂದ್ರೆ, ಎಲ್ಲಾ ಪ್ರಾಣಿಗಳು ನೋಡ್ಬೇಕು ಅಂದ್ರೆ ಬೆಟರ್ ನೀವು ಕೇಜಿಗೆ ಹೋದ್ರೆ ಬೆಟರ್ ಇದು. ಸೊ ಇಲ್ಲಿ ನಿಮ್ಗೆ ಪ್ರತಿಯೊಂದು ನಿಮ್ಗೆ ಲೈಕ್ ವೈಲ್ಡ್ ಅನಿಮಲ್ಸ್ ಎಲ್ಲ ನಿಮ್ಗೆ ಆರ್ಟಿಫಿಷಿಯಲ್ ಕಾಣುವಂಥದ್ದು, ಬಟ್ ಬೇರೆ ಲೈಕ್ ಬರ್ಡ್ಸ್ ಆಗಿರ್ಬೋದು ಅಥವಾ ಸ್ನೇಕ್ಸ್ ಅಥವಾ ಫಿಶ್ ಎಲ್ಲ ನಿಮ್ಗೆ ಒರಿಜಿನಲ್ ಇಟ್ಟಿದ್ದಾರೆ. ಹಾಗೂ 80 ರೂಪೀಸ್ ಟಿಕೆಟ್ ಅಲ್ಲಿ ನಿಮ್ಗೆ ಇಲ್ಲಿ ಪ್ಯಾರಟ್ ಮೀನ್ಸ್ ಗಿಳಿಗಳು ಒಂದು ಕೇಜ್ ಮಾಡಿದ್ದಾರೆ ಬರ್ಡ್ಸ್ ಅಂತ. ಆ ಕೇಜ್ ಅಲ್ಲಿ ನೀವು ಬೇಕಾದ್ರೆ ಕೊಡ್ತಾರೆ ನಿಮ್ಗೆ ಲೈಕ್ ಅದೇನೋ ಕಾಳೇನೋ ಕೊಡ್ತಾರೆ. ನೀವು ಪ್ಯಾರಟ್ಸ್ ಎಲ್ಲ ನಿಮ್ಮ ಕೈ ಮೇಲೆ ಭುಜದ ಮೇಲೆಲ್ಲ ನಿಮ್ಗೆ ಬಂದು ನಿಲ್ಲುತ್ತದು. ಸೊ ವರ್ತಿದೆ. ಹಾಗೂ ನಿಮ್ಗೆ ಇಲ್ಲಿ ಸ್ನೇಕ್ ಸಹ ಬೇಕಾದ್ರೆ ನೀವು ಹೆಗ್ಲು ಮೇಲೆಲ್ಲ ಹಾಕೋಬಹುದು, ಅದಕ್ಕೆ ಫೀಸ್ ಏನೋ ಎಕ್ಸ್ಟ್ರಾ ಇದೆ. ಹಾಗೂ ಫಿಶ್ ಸ್ಪಾ ಸಹ ಇದೆ ಅಂತ ಹೇಳ್ತಿದ್ದಾರೆ. ಸೊ ತೋರಿಸ್ತೀನಿ, ಕಂಪ್ಲೀಟ್ ಆಗಿ ತೋರಿಸ್ತೀನಿ, ಬನ್ನಿ ಹೋಗೋಣ. ಸೊ ಇವಾಗ ಎಂಟ್ರಿ ಆಗ್ತಾ ಇದೀವಿ. ರಾಬಿಟೋ ಆಲ್ರೆಡಿ ಮುಂದೆ ಹೋಗಿದೆ. ಭಯಂಕರವಾಗಿದೆ ಮಾತ್ರ, ಎಲ್ಲ ಆರ್ಟಿಫಿಷಿಯಲ್ಲೇ. ಸೊ ಸ್ಟಾರ್ಟಿಂಗಲ್ಲೇ ನಿಮಗೆ ಒಂದು ಕ್ರೊಕೊಡೈಲ್ ಹಾಗೂ ಆನೆ, ಕುದುರೆ ನೀವೆಲ್ಲ ನೋಡ್ಬೋದು ಇಲ್ಲಿ.
ಸ್ನೇಕ್ ಇದೆ, ಎಲ್ಲ ಆರ್ಟಿಫಿಷಿಯಲ್ಲೇ. ಲೈಕ್ ಮಕ್ಳಿಗಂತೂ ತುಂಬಾ ಖುಷಿ ಆಗುತ್ತೆ. ಸೊ ಇವೆಲ್ಲ ಥರದ್ದು ನೋಡ್ಬೋದು. ಪಾಂಡ ಇದೆ, ನೋಡ್ತಾ ಇದ್ದೀರಲ್ಲ. ತುಂಬಾ ಚೆನ್ನಾಗಿದೆ ಪ್ಲೇಸು, ವಿಸಿಟ್ ಮಾಡಿ. ಹಾಸನಿಂದ ಈ ಪ್ಲೇಸಿಗೆ 95 ಕಿಲೋಮೀಟ್ರ್ ಆಗುವಂಥದ್ದು. ಟಿಕೆಟ್ ಫೀಸ್ ಬಂದ್ಬಿಟ್ಟು ನಿಮಗೆ ಡಿಪೆಂಡ್ಸ್ ಆನ್ ಕ್ರೌಡ್ ಮೇಲೆ ಹೋಗುವಂಥದ್ದು. ಈಗ ನಮಗೆ ಸದ್ಯಕ್ಕೆ 80 ರುಪೀಸ್ ತೊಗೊಂಡಿದ್ದಾರೆ ಪರ್ ಪರ್ಸನಿಗೆ. ಸೊ ಡಿಪೆಂಡ್ಸ್ ಕ್ರೌಡ್ ಯಾವ ರೀತಿ ಇರುತ್ತೋ ಅದ್ರ ಮೇಲೆ ಇವರು ಚೇಂಜಸ್ ಆಗುತ್ತೆ ಪ್ರೈಸಸ್ ಎಲ್ಲ. ಸೊ ಇಷ್ಟು ನೀವು ನೋಡ್ತಾ ಇರೋದು ವೈಲ್ಡ್ ಆ್ಯನಿಮಲ್. ದೆನ್ ನೀವು ಇಲ್ಲಿ ನೋಡ್ತಾ ಇರೋಂಥದ್ದು ಸೊ ನೋಡ್ಬೋದು. ಇದಂತೂ ಆರ್ಟಿಫಿಷಿಯಲ್ ಅಲ್ಲ, ಒರಿಜಿನಲ್ಲೇ. ಸೊ ನೋಡ್ತಾ ಇದ್ರಲ್ಲ, ಉಸಿರಾಡ್ತಿದೆ. ಸೊ ನನಗೆ ಶಾಕ್ ಆಯಿತು ನೋಡಿದಷ್ಟು. ಈಗ ಆಲ್ಮೋಸ್ಟ್ ಎಲ್ಲ ಆರ್ಟಿಫಿಷಿಯಲ್ ನೋಡ್ಕೊಂಬಂದ್ವಲ್ಲ, ಇದು ಏನೋ ಐ ಥಿಂಕ್ ಗೊಂಬೆ ಥರ ಇರ್ಬೋದು ಅನ್ಕೊಂಡು ನೋಡ್ತಾ ಇನ್ನೇನು ಟಚ್ ಮಾಡೋಕ್ಕೆ ಹೋಗಿದ್ದೆ, ಬಟ್ ಅಲ್ಲಿ ಉಸಿರಾಡ್ತಿರೋದು ಕಾಣ್ತು. ತುಂಬ ಚೆನ್ನಾಗಿದೆ ಪ್ಲೇಸ್ ಅಂತೂ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ ನೋಡಿ. ನೋಡಿ ವೈಟ್ ಸ್ನೇಕ್ ಇಲ್ಲೇ ಇದೆ. ಇಲ್ಲಿ ಬೋರ್ಡ್ ಏನೂ ಹಾಕಿಲ್ಲ, ಬಟ್ ಹಂಗೆ ಡಿಸ್ಪ್ಲೇಗೆ ಇಟ್ಟಿದ್ದಾರೆ. ಬೋರ್ಡ್ ಹಾಕಿದ್ರೆ ಚೆನ್ನಾಗಿರೋದು. ಸೊ ನೀವು ಇಲ್ಲಿ ನೋಡ್ಬೋದು, ಫುಲ್ ಫಿಶ್ ಸೆಕ್ಷನ್ ಅಂತಲೇ ಹೇಳ್ಬೋದು. ಇದು ಆಲ್ಮೋಸ್ಟ್ ನಿಮಗೆ ವೆರೈಟೀಸ್ ಆಫ್ ಫಿಶ್ ಇಲ್ಲಿ ನೋಡ್ಬೋದು. ನಮ್ಮ ಪ್ರಣವ್ ಅವರು ಯಾವುದೋ ಒಂದು ಔಟ್ ಆಫ್ ಕಂಟ್ರಿಲಿ ಹೋದಂಗೆ ಫೀಲ್ ಮಾಡ್ಕೊತಿದ್ದಾರೆ. ತುಂಬ ಒಂಥರ ಡಿಫ್ರೆಂಟಾಗಿ ನೋಡ್ತಿದ್ದಾರೆ. ನಮ್ಮ ಹಾಸನ್ ರ್ಯಾಬಿಟ್ ಅವ್ರು ನೋಡ್ಬೋದು ಇಲ್ಲಿ. ಅವರು ಫಿಶ್ ಜೊತೆ ಎಲ್ಲ ಆಟಾಡ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ದಾರೆ. ವಾವ್, ಇಲಿ ಅಲ್ಲ ನೋಡ್ಬೋದು. ಇದು ನಮ್ಮ ಹಾಸನ ಲೋಕಲ್ ಇಲ್ಲಿ. ಡೋಂಟ್ ಲೀವ್ ಅಸ್. ಸೊ ನೋಡಿ, ಇದೆಲ್ಲ ದೊಡ್ಡ ದೊಡ್ಡದು ಎಲಿಗಳಿದೆ. ಹಾಂ, ಇಲ್ಲಿ ರ್ಯಾಬಿಟ್. ಇಲ್ಲಿ ರ್ಯಾಬಿಟ್. ನಿನ್ನ ಅಮ್ಮ ಬಂದವ್ರೆ. ಇಲ್ಲಿ 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 ಏ ರ್ಯಾಬಿಟ್ ಅದು. ರ್ಯಾಬಿಟ್ ಬರೀ ತುಂಬ ಭಯಂಕರ ಸೌಂಡು. ಪಕ್ಷಿಗಳಿದೆ, ಭಯಂಕರ ಸೌಂಡ್ ಮಾಡ್ತಿದೆ. ಸೊ ಇವಾಗ ನಾವು ಬರ್ಡ್ಸ್ ಸೆಕ್ಷನಿಗೆ ಹೋಗ್ತಾ ಇದ್ದೀವಿ. ಸೊ ಇದಕ್ಕೆ ಡಿಫ್ರೆಂಟ್ ಮಾಡಿದ್ದಾರೆ. ಇದು ಲೈಕ್ ತುಂಬ ಸೇಫ್ಟಿ ಪ್ರಿಕಾಷನ್ ಎಲ್ಲ. ಬರ್ಡ್ಸ್ ಎಲ್ಲ ಆರ್ತಾ ಇರುತ್ತೆ, ಫ್ರೀ ಬಿಟ್ಟಿರ್ತಾರೆ. ಸೊ ಹಂಗಾಗಿ ಇದೊಂದು ಸ್ವಲ್ಪ ಗೇಟ್ಸ್ ಎಲ್ಲ ಹಾಕಿದ್ದಾರೆ. ನೋಡ್ಬೋದು. ಹಾಯ್ 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 ಹಾಯ್.
ನೋಡ್ಬೋದು ಪ್ರಣವ್ ಕೈಯಲ್ಲಿ ಬರ್ಡ್ಸ್ ಎಲ್ಲ ಹೇಗಿದೆ, ಲಲಿತ್ ಹತ್ರ ಇದೆ. ಸೊ ನೋಡ್ಬೋದು ಇಲ್ಲಿ ಫಿಶ್ ಸ್ಪಾ ಸಹ ಇದೆ. ರ್ಯಾಬಿಟು ಈಗ ವೈಟ್ ಮಾಡ್ತದೆ. ಸ್ನೇಕ್ನ ಈಗ ಅವ್ರಿಗೂ ಬೇಕಂತೆ, ನಾವು ಟ್ರೈ ಮಾಡ್ತಾರಂತ ಹೇಳ್ತಿದ್ದಾರೆ. ಸೊ ನೋಡಿದ್ರಲ್ಲ ನಿಸರ್ಗಧಾಮ ಕೇಜಿಂದು ಯಾವ ರೀತಿ ಇತ್ತು ಅಂತ. ಸೊ ಬೆಟರ್ ನೀವು ಇದಕ್ಕೆ ಹೋದ್ರೇನೆ ಬೆಸ್ಟ್ ಅನ್ಸುತ್ತೆ. ಪಾರ್ಕ್ ಏನಂದ್ರೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಅಂದ್ರೆ ಆರಾಮ್ಸಾಗಿ ಹೋಗ್ಬೋದು. ಒಂದು ಒಳ್ಳೆ ನೇಚರ್ಸ್ ಫೋಟೋಶೂಟ್ ಅದು ಕ್ಲಿಕ್ ತಗೋತೀನಿ ಅಂದ್ರೆ ಹೋಗ್ಬೋದು. ಬಟ್ ನಿಮ್ಗೆ ಟೈಮ್ ಇಲ್ಲ, ಫ್ಯಾಮಿಲಿ ಜೊತೆ ಬಂದಿದ್ದೀನಿ, ನನಗೆ ನಡೆಯೋಕ್ಕಾಗಲ್ಲ ಎಲ್ಲ ಅಲ್ಲಿ ಒಂದೊಂದು ಟೈಮ್ ನೀವು ಪಾರ್ಕಿಗೆ ಹೋದಾಗ ನಿಮಗೆ ಪ್ರಾಣಿಗಳು ಸಿಗಲ್ಲ, ಅಷ್ಟು ದೂರ ನಡೆದಿದ್ದು ವೇಸ್ಟ್ ಆಗುತ್ತೆ. ಸೊ ಅದು ಬದಲು ಕೇಜೆ ಇದೆ, ಆರಾಮಾಗಿ ಹೋಗ್ಬೋದು, ಅಲ್ಲಿ ಎಲ್ಲ ನೀವು ನೋಡ್ಬೋದು. ಒಂದು ಒಳ್ಳೆ ಮಿನಿ ಅಡ್ವೆಂಚರ್ ಆಗುತ್ತೆ ಒಳಗಡೆ. ಯಾಕಂದ್ರೆ ಸ್ನೇಕ್ ಶೋಲ್ಡರ್ ಮೇಲೆಲ್ಲ ಹಾಕೋಬಹುದು. ಅಂದ್ರೆ ನೀವು ಒಂದ್ಸರಿ ಟ್ರೈ ಮಾಡಿ, ನೀವು ನೋಡಿದಿರಲ್ಲ ವಿಡಿಯೋ, ಟ್ರೈ ಮಾಡಿ ಗೊತ್ತಾಗುತ್ತೆ. ಒಂದು ಒಳ್ಳೆ ವರ್ತ್ ಇದೆ ಅಂತಾನೆ ಹೇಳ್ಬೋದು. ಸೊ ಇವಾಗ ಇಲ್ಲೊಬ್ರು ಮೈಸೂರಿಂದ ಒಬ್ರು ಬಂದಿದ್ರು. ಸೊ ಇವ್ರು ಏನೋ ಹೇಳ್ತಾರಂತೆ. ನಾವಿದ್ದೀವಿ ಈಗ ಕಾವೇರಿ ನಿಸರ್ಗಧಾಮ ಕೊಡಗು ಜಿಲ್ಲೆ. ಇಲ್ಲಿ ಒಂದು ಸಿಂಪಲ್ ಆಗಿ ಬಂದು ಆಕ್ಚುಲಿ ಸಿಂಪಲ್ ಆಗಿ ಒಂದು ಪ್ರಾಬ್ಲಮ್ ಆಯ್ತು. ಏನಿಲ್ಲ, ಓನ್ಲಿ ಫಾರ್ ಕ್ಯಾಶ್. ಇಲ್ಲಿ ಓನ್ಲಿ ಕ್ಯಾಶ್ ಅಕ್ಸೆಪ್ಟಬಲ್. ಆ ಕಾರ್ಡು ಅಥವಾ ಆನ್ಲೈನ್ UPI ಪೇ ಇಲ್ಲ ಇಲ್ಲಿ. ಸೊ ದಯವಿಟ್ಟು ಯಾರನ್ನ ಪ್ಲಾನ್ ಮಾಡಿರೋರು, ಟ್ರಿಪ್ಪಿಗೆ ಪ್ಲಾನ್ ಮಾಡೋರು, ಇಲ್ಲಿಗೆ ಬರೋರು, ಅಟ್ಲೀಸ್ಟ್ ಕ್ಯಾರಿ ಮಿನಿಮಮ್ 500 ರೂಪಿ ಕ್ಯಾಶ್. ಸೊ ಇಲ್ಲಿ ಗೂಗಲ್ ಪೇ, ಫೋನ್ ಪೇ, ಆನ್ಲೈನ್ ಪೇಮೆಂಟ್ಸ್ ನೋ, ಕಾರ್ಡ್ಸ್ ನೋ. ಸೊ ಎವ್ರಿ ಒನ್ ಬ್ರಿಂಗ್ ಅಟ್ಲೀಸ್ಟ್ 500 ರೂಪೀಸ್ ಕ್ಯಾಶ್. ಥ್ಯಾಂಕ್ ಯು. ಹೌದು, ಇವ್ರು ಹೇಳ್ದಂಗೆ ನಾನು ನಿಮ್ಗೆ ಮುಂಚೆನೇ ಹೇಳಿದ್ದೆ ತಾನೆ, ಈ ಪಾರ್ಕಿಗೆ 50 ರೂಪೀಸ್ ಚಾರ್ಜ್ ಆಗುತ್ತೆ. ಬಟ್ ಇಲ್ಲಿ ಯಾವುದೇ ರೀತಿ ಒಂದು ಆನ್ಲೈನ್ ಪೇಮೆಂಟ್ ಅಕ್ಸೆಪ್ಟ್ ಇಲ್ಲ, ಹಾಗೂ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಸಹ ಅಕ್ಸೆಪ್ಟ್ ಇಲ್ಲ. ಸೊ ಇದೊಂದು ಮೇಜರ್ ಪ್ರಾಬ್ಲಮ್ ಇದು. ಕ್ಯಾಶ್ ಇಟ್ಕೊಂಡ್ಬನ್ನಿ, ಮಿನಿಮಮ್ 500 ರೂಪೀಸ್ ಇಟ್ಕೊಂಡ್ಬನ್ನಿ. ಫ್ಯಾಮಿಲಿ ಜೊತೆ ಬರ್ತೀನಿ ಅಂದರೆ ಒಬ್ಬರೇ ಬಂದರೆ 50 ರೂಪಾಯಿ ಸಾಕು ಬಿಡ್ರಿ, ಆರಾಮಾಗಿ ಬರ್ಬೋದು. ಬಟ್ ಫ್ಯಾಮಿಲಿ ಜೊತೆ ಬರ್ತಿದ್ರೆ ಅಂದರೆ ದಯವಿಟ್ಟು 500 ರೂಪಾಯಿನ ಚೇಂಜ್ ಇಟ್ಕೊಬನ್ನಿ. 500 ರೂಪಾಯಿ ನೋಟ್ ಇಟ್ಕೊಬನ್ಬೇಡಿ, ಚೇಂಜ್ ಇಟ್ಕೊಬನ್ನಿ. 50, 100 ಆ ಥರ ನೋಟ್ಸ್ ಎಲ್ಲ ಇಟ್ಕೊಬನ್ನಿ. ಬರೀ ನೀವು ಡೈರೆಕ್ಟ್ 500 ರೂಪೀಸ್ ಅಂದರೆ ಅದಕ್ಕೂ ನೀವು ಒದ್ದಾಡಬೇಕಾಗುತ್ತೆ. ತುಂಬಾನೇ ಕಷ್ಟ ಇಲ್ಲಂತೂ, ತುಂಬಾನೇ ಕಿತ್ತಾಡ್ತಿದ್ದಾರೆ. ಮೀನ್ಸ್ ನಮಗೆಲ್ಲ ಯಾರೋ ಒಬ್ರು ಬಂದ್ಬಿಟ್ಟು, ಸರ್ ನಾನು ನಿಮಗೆ ಆನ್ಲೈನ್ ಪೇಮೆಂಟ್ ಮಾಡ್ತೀನಿ, ಕ್ಯಾಶ್ ಇದ್ರೆ ಕೊಡ್ತೀರಾ ಅಂತ ಕೇಳಿದ್ರು. ನಾನು 3 ಜನಕ್ಕೆ ಕೊಟ್ಟಿದ್ದೀನಿ ಅದೇ ರೀತಿ. ಸೊ ಇದೇ ಒಂದು ಮೇಜರ್ ಪ್ರಾಬ್ಲಮ್ಮು. ನೋಡಿದ್ರಲ್ಲ, ಒಂದು ಒಳ್ಳೊಳ್ಳೆ ರಿಯಾಕ್ಷನ್ಸ್ ರ್ಯಾಪಿಡೋದಿಂದ ನಮಗೆ ಸಿಕ್ತು. ತುಂಬಾನೇ ಖುಷಿ ಆಗ್ತಾ ಇದೆ. ಜಸ್ಟ್ ಇದನ್ನ ಎಂಟರ್ಟೈನ್ಮೆಂಟ್ಗೋಸ್ಕರ ನಾವು ಮಾಡ್ತಾ ಇರೋದು ಅಷ್ಟೇ, ಬೇರೆ ಯಾವುದೇ ಉದ್ದೇಶ ಏನಿಲ್ಲ. ವಿಡಿಯೋಸ್ ಎಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡ್ ಆಗಿದೆ, ದಯವಿಟ್ಟು ಚೆಕ್ ಮಾಡಿ. ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ನೋಡಿದ್ರಲ್ಲ, ನಿಸರ್ಗಧಾಮ ಈ ರೀತಿ ಇದೆ. ತುಂಬಾನೇ ಖುಷಿ ಆಯ್ತು. ಮಕ್ಳುಗಳೇನಾದ್ರು ಬಂದ್ರೆ ತುಂಬಾನೇ ಖುಷಿ ಆಗುತ್ತೆ. ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತಾನೆ ಹೇಳ್ಬೋದು. ಒಂದು ಒಳ್ಳೆ ಪ್ಲೇಸ್ ಇದೆ ಇದು. ಐ ಥಿಂಕ್ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದೆ ಅಂತ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬರಾಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ. ಮತ್ತೆ ಸಿಗ್ತೀನಿ ಬೇರೆ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್.